ಕಣ್ಣಾಡಿಸಬೇಕು. ಯಾಕಂತ ಹೇಳಿದ್ರೆ ಧನವನ್ನು ಸಾಗಾಟ ಮಾಡಿದ್ರೆ, ಧನವನ್ನು ಕರೀದ್ರೆ ಅವರನ್ನ ನಾನು ಸರ್ಕಲ್ಗೆ ಕಟ್ಟಿ ಹಾಕಿ ಗುಂಡು ಹಾಕ್ತೇನೆ ಅಂತ ಹೇಳಿ ಒಬ್ಬ ಇಲ್ಲಿ ಬಹಿರಂಗವಾಗಿ ನಿಮ್ಮ ಸಚಿವ ಇರ್ತಾನೆ, ಇನ್ನೊಬ್ಬ ಸಚಿವ, ಇನ್ನೊಬ್ಬ ಶಾಸಕರು ಬಹಿರಂಗವಾಗಿ ಮಾಧ್ಯಮಗಳೆಲ್ಲ ಇರುವ ಮುಂದೆ ಹೇಳ್ತಾರೆ, ನಾವು ಮುಸಲ್ಮಾನರಿಗೆ ಏನಾದ್ರೂ ನೀವು ಜಮೀನನ್ನ ಹೆಸರಿಗೆ ಮಾಡಿಕೊಟ್ರೆ ನಿಮ್ಮನ್ನ ನೇಣಿಗೇರಿಸ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಇಲ್ಲಿ ಬಹಿರಂಗಪಡಿಸಬೇಕು. ನೀವು ಸಂಘ ಪರಿವಾರದ ಸರ್ಕಾರವೋ ಅಥವಾ ಜನಪರವಾದಂತಹ ಸರ್ಕಾರವೋ ಅಂತೇಳಿ ಸಿದ್ದರಾಮಯ್ಯನವರೇ ನೀವು ಬಹಿರಂಗಪಡಿಸಬೇಕು. ನಿಮ್ಮ ಮುದಿಕಾಲದಲ್ಲೂ ರಾಜಕೀಯಕ್ಕೆ ನಿವೃತ್ತಿ ತೆಗೆಯಬೇಕಾದಂತ ಸಂದರ್ಭದಲ್ಲೂ ನೀವು ಮುಖ್ಯಮಂತ್ರಿಯಾಗಿರುವಾಗ ನಿಮಗೆ ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ನೀಚ ಆಡಳಿತ ಕರ್ನಾಟಕದಲ್ಲಿ ನಿಮಗೆ ಮಾಡಲಿಕ್ಕೆ ಬರ್ತಾ ಇದೆ ಅನ್ನೋದ್ರಲ್ಲಿ ನಮಗೆ ಖೇದವಿದೆ. ಇನ್ನು ಮುಸ್ಲಿಂ ಶಾಸಕರಿದ್ದಾರೆ ಕರ್ನಾಟಕದಲ್ಲಿ, ಅವರು ಸತ್ತಿದ್ದಾರೋ ಬದುಕಿದ್ದಾರೋ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಮುಸಲ್ಮಾನರ ಕೊಲೆಗಳ ಭೀತಿಯಲ್ಲಿ ಬಿದ್ದರೂ ಕೂಡ ಇವರು ಮಾತಾಡುವುದಿಲ್ಲ. ಮುಸಲ್ಮಾನರ ವಿರುದ್ಧವಾಗಿ ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ರು ಕೂಡ ಇವರು ಮಾತಾಡುವುದಿಲ್ಲ. ಇವರಿಂದ ಇವರ ಅಧಿಕಾರದ ಒಂದು ದೊಡ್ಡ ಅಂಶವನ್ನು ಪಕ್ಷದಲ್ಲೂ ಕೂಡ ಅವರನ್ನು ತೋರಿಸಲಿಕ್ಕೆ ಇವರಿಗೆ ದಮ್ಮಿಲ್ಲ. ಇವರ ಸೌಹಾರ್ದತೆಯನ್ನ, ಇವರ ಅತಿಯಾದಂತಹ ಸೌಹಾರ್ದತೆಯನ್ನು ವೈಭವೀಕರಿಸುವಲ್ಲಿ ಇವರು ನಿರತರಾಗಿದ್ದಾರೆ. ಇವರಿಗೆ ಮುಸಲ್ಮಾನರ ಪರಿಸ್ಥಿತಿಗಳು, ಮುಸಲ್ಮಾನರ ಸಮಸ್ಯೆಗಳು, ಮುಸಲ್ಮಾನರ ಕೊಲೆಗಳು ಇದ್ಯಾವುದೂ ಕೂಡ ಈ ರಾಜ್ಯದಲ್ಲಿರುವಂತಹ ಮುಸಲ್ಮಾನ ಶಾಸಕರಿಗಾಗಿರಲಿ ಅಥವಾ ಮುಸಲ್ಮಾನ ಸಚಿವರಿಗಾಗಿರಲಿ ಲೆಕ್ಕಕ್ಕೆ ಮೋಬಿಲಿಂಚಿಂಗ್ ಮಾಡಿದ್ರು. ಶಿವಶಕ್ತಿ ಎನ್ನುವಂತಹ ಒಬ್ಬ ರೌಡಿ ಶೀಟರ್ನನ್ನ ಇಲ್ಲಿ ಇದರ ಹತ್ತಿರದ ಪ್ರದೇಶದಲ್ಲಿ ಕೊಲೆಗೈಯಲಾಯಿತು. ರಹೀಂ ಎನ್ನುವಂತಹ ಅಮಾಯಕನನ್ನ ತನ್ನದೇ ಊರಿನ ಜೊತೆಗೆ ಇದ್ದಂತಹ ಸಂಘಿ ಗೂಂಡಗಳು ಕಡಿದು ಕೊಂದ್ರು. 3 ಕೊಲೆಗಳಾಯಿತು. ವಿಪರ್ಯಾಸ ಅಂತ ಹೇಳಿದ್ರೆ ಒಬ್ಬ ರೌಡಿ ಶೀಟರ್ನ ಕೊಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಎನ್ಐಎ ತನಿಖೆಗೆ ಹೋಗುತ್ತೆ. ಆದ್ರೆ ಅಶ್ರಫ್ ಅನ್ನುವಂತವನ ಕೊಲೆ ಅಥವಾ ರಹೀಂ ಅನ್ನುವಂತ ಇಬ್ಬರು ಅಮಾಯಕರ ಕೊಲೆಗೆ ಯಾವುದೇ ಬೆಲೆ ಇಲ್ಲ. ಅವರ ಕೊಲೆ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ತೆಗೆಯಲಿಕ್ಕೆ ಇಲ್ಲಿನ ಪೊಲೀಸ್ ಆಗಲಿ ಇಲ್ಲಿನ ಸರ್ಕಾರಗಳಾಗಲಿ ತಯಾರಿಲ್ಲ. ನಾಚಿಕೆಗೇಡಿನ ವಿಚಾರ ಏನಂತ ಹೇಳಿದ್ರೆ ನಿನ್ನ ಕಮಿಷನರ್ ಅವರು ಹೇಳ್ತಾರೆ, ಅಶ್ರಫ್ನ ಕೊಲೆಯಲ್ಲಿ ಕಿಂಗ್ ಅಶ್ರಫ್ನ ಕೊಲೆಗೆ ಪ್ರಚೋದನೆ ಮಾಡಿದವನು, ಒಡೀರಿ ಅಂತ ಹೇಳಿದವನು, ಬ್ಯಾಟ್ ವಿಕೆಟ್ಗಳನ್ನು ತೆಗೆದುಕೊಟ್ಟಂತ ಯಾರು ಬಿಜೆಪಿಯ ನಾಯಕ ವಿಷ್ಣು ರವೀಂದ್ರ ಇದ್ದಾನೆ. ಈತನೇ ಇದರ ಕಿಂಗ್ಪಿನ್ ಅಂತೇಳಿ ಮೊದಲಿಂದಲೂ ಆರೋಪಗಳು ಬಂದಿತ್ತು. ಹಲವರು ಹೇಳಿಕೊಂಡಿದ್ರು, ಎಲ್ಲಾ ಪಕ್ಷದ ನಾಯಕರುಗಳು ಹೇಳಿಕೊಂಡಿದ್ರು. ನಿನ್ನ ಕಮಿಷನರ್ ಅವರು ರವೀಂದ್ರನ ಪರ ಬ್ಯಾಟಿಂಗ್ ಮಾಡಿ ಅಂತ ಇದ್ದಾರೆ. ರವೀಂದ್ರ ಪ್ರಚೋದನಕಾರಿ ಹೇಳಿಕೆ ನೀಡಿರತಕ್ಕಂತಹ ಕಾಂಗ್ರೆಸ್ ಪಕ್ಷದ ಶ್ರೀರಂಗಪಟ್ಟಣದಲ್ಲಿ ಮುಸಲ್ಮಾನರ ಋಣದಿಂದ, ಮುಸಲ್ಮಾನರ ಔದಾರ್ಯದಿಂದ ಶಾಸಕನಾಗಿ ಆಯ್ಕೆಯಾದಂತಹ ರಮೇಶ್ ಬಂಡಿ ಸಿದ್ದೇಗೌಡ ಅನ್ನುವಂತಹ ಕಾಂಗ್ರೆಸ್ ಸರ್ಕಾರದ ಶಾಸಕ ಏನಿದ್ದಾನೆ, ಈತನ ಹೇಳಿಕೆಯನ್ನ ಖಂಡಿಸಿಕೊಂಡು ಮತ್ತು ಕೂಡಲೇ ಈತನ ಶಾಸಕ ಸ್ಥಾನದಿಂದ ಅವರನ್ನ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಮಧ್ಯಾಹ್ನ ಮಂಡ್ಯದಲ್ಲಿ ಪ್ರತಿಭಟನೆ ನಡೆದಿದೆ. ಅದೇ ರೀತಿ ಬೆಳಿಗ್ಗೆ ಪತ್ರಿಕಾಗೋಷ್ಠಿ ನಡೆದಿದೆ. ಇವತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ನಡೆಯುತ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿರತಕ್ಕಂತಹ ಮುಸಲ್ಮಾನರು ಅಂದುಕೊಂಡಿದ್ರು ಈ ರಾಜ್ಯ ಮುಂದಿನ ದಿನಗಳಲ್ಲಿ ಬಿಜೆಪಿ ಸಂಘ ಪರಿವಾರದ ಭೂತಾಟಿಕೆ, ಸಂಘ ಪರಿವಾರ ಬಿಜೆಪಿ ಸರ್ಕಾರ ನಡೆಸಿರ್ತಕ್ಕಂತಹ ಅರಾಜಕತೆಯಿಂದ ಸಂಪೂರ್ಣವಾಗಿ ಹೊರಬಂದು ಒಂದು ಶಾಂತಿ ಮತ್ತು ಸೌಹಾರ್ದತೆಯ ಬೀಡಾಗಿ ಮಾರ್ಪಾಡಾಗುವಂತಹ ಒಂದು ರಾಜಕೀಯವನ್ನ, ಒಂದು ಆಡಳಿತವನ್ನ ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರ ಇಲ್ಲಿ ನಡೆಸಬಹುದು ಅಂತ ಹೇಳಿ ಮುಸಲ್ಮಾನರು ಜಾತ್ಯತೀತ ಮನಸ್ಥಿತಿ ಇರುವಂತಹ ಜಾತ್ಯತೀತರು ಅಂದುಕೊಂಡಿದ್ರು.
ಆದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಕೇವಲ ಬೊಮ್ಮಾಯಿ ಇದ್ದಂತ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಹೊರತು ಆಡಳಿತ ಆಗಿರಲಿ, ಅಧಿಕಾರ ವರ್ಗ ಆಗಿರಲಿ, ಈ ರಾಜ್ಯದ ಯಾವುದೇ ಒಂದು ವ್ಯವಸ್ಥೆ ಆಗಿರಲಿ ಇದಕ್ಕಿಂತ ಭಿನ್ನವಾಗಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಈ ದೇಶದಲ್ಲಿ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಭಾರತ್ ಜೋಡವನ್ನ ರಾಹುಲ್ ಗಾಂಧಿ ಅವರು ನಡೆಸುವಾಗ ಅಲ್ಲಲ್ಲಿ ಭಾಷಣವನ್ನ ಬಿಗಿದ್ರು. ಆ ಭಾಷಣದುದ್ದಕ್ಕೂ ಅವರು ಹೇಳಿಕೊಂಡು ಹೋದಂತಹ ಮಾತು ಏನಂತ ಹೇಳಿದ್ರೆ, ಈ ದೇಶದಲ್ಲಿ ದ್ವೇಷದ ಮಾರುಕಟ್ಟೆ ಇದೆ, ಆ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ನಾನು ತೆರೆಯುತ್ತೇನೆ ಅನ್ನುವಂತ ಭಾಷಣಗಳನ್ನು ಬಿಗಿದುಕೊಂಡು ಈ ದೇಶದಲ್ಲಿ ಭಾರತ್ ಜೋಡವನ್ನ ಮಾಡಿಕೊಂಡು ಮಾನ್ಯ ರಾಹುಲ್ ಗಾಂಧಿ ಅವರು ಹೋದ್ರು. ಇದನ್ನೇ ಮುಂದಿಟ್ಟುಕೊಂಡು ಇವರು ಚುನಾವಣೆಯನ್ನು ಕೂಡ ಮಾಡಿದ್ರು, ಜನರಿಗೆ ಭರವಸೆಯನ್ನು ನೀಡಿದ್ರು. ಬಿಜೆಪಿಗಿಂತ ಭಿನ್ನವಾದಂತಹ ಆಡಳಿತವನ್ನ ಈ ಕರ್ನಾಟಕದಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ಜನರಿಗೆ ಭರವಸೆಯನ್ನು ಕೊಟ್ಟರು. ಆ ಭರವಸೆಯನ್ನು ಕೊಟ್ಟು 92% ಮುಸಲ್ಮಾನರ ಮತವನ್ನು ಪಡೆದು, ಅತ್ಯಧಿಕ ದಲಿತರ ಮತವನ್ನು ಪಡೆದು ಈ ದೇಶದ ಅಧಿಕಾರದ ಕುರ್ಚಿಯನ್ನು ಇವರು ಹಿಡಿಯುವುದರಲ್ಲಿ ಯಶಸ್ವಿಯಾದರು. ಇಲ್ಲಿನ ಮುಸಲ್ಮಾನರು ನಿರಂತರವಾಗಿ ಇವರನ್ನು ನಂಬುತ್ತಾರೆ, ಇವರ ಭರವಸೆಗಳಿಗೆ ಬಲಿಯಾಗುತ್ತಾರೆ. ಬಿಜೆಪಿ ಎನ್ನುವಂತಹ ಗುಮ್ಮನನ್ನು ತೋರಿಸಿಕೊಂಡು ಇವರು ನಿರಂತರವಾಗಿ ಮತವನ್ನು ಗಿಟ್ಟಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಆದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು, ರಾಹುಲ್ ಗಾಂಧಿ ಅವರೇ ನೀವೇ ಅಂತ ಇದ್ದೀರಿ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ RSSನ ಸಂಘ ಪರಿವಾರದವರನ್ನ ನಾನು ಶುಚಿತ್ವಗೊಳಿಸುತ್ತೇನೆ, ಅವರನ್ನ ಕಂಡುಹಿಡಿದು ಹೊರತಪ್ಪುತ್ತೇನೆ ಅಂತೇಳಿ ನಿರಂತರವಾಗಿ ಮಾಧ್ಯಮದ ಮುಂದೆ, ಸಾಮಾಜಿಕ ಜಾಲತಾಣದಲ್ಲಿ ನೀವು ಹೇಳುತ್ತೀರಿ. ನಿಮಗಿಲ್ಲಿ ಒಂದು ಅವಕಾಶ ಬಂದೊದಗಿದೆ. ನಿಮ್ಮದೇ ಪಕ್ಷದಲ್ಲಿ ಇದೇ ಕರ್ನಾಟಕ, ನಿಮ್ಮ ಆಡಳಿತ ಇರುವಂತಹ ಕರ್ನಾಟಕದಲ್ಲಿ ಒಬ್ಬ ಶಾಸಕ ಹೇಳ್ತಾ ಇದ್ದಾನೆ, ಮುಸಲ್ಮಾನರಿಗೆ ಜಮೀನನ್ನು ಮಾಡಿಕೊಟ್ರೆ, ಅವರ ಹಕ್ಕನ್ನು ಮಾಡಿಕೊಟ್ರೆ ಅಂತ ಅಧಿಕಾರಿಯನ್ನು ನಾನು ನ್ಯಾಯಾಧೀಕರಿಸ್ತೇನೆ ಅಂತೇಳಿ ಇಲ್ಲಿ ಭಯೋತ್ಪಾದಕ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಸಂಘ ಪರಿವಾರದ ನಾಯಕರಿಗೂ ಕೂಡ ಮೀರಿಸುವಂತ ಹೇಳಿಕೆಯನ್ನು ನೀಡಿದ್ದಾನೆ. ನಿಮಗೆ ಸಾಧ್ಯ ಇದ್ರೆ